ಯಾಕೆ ಕೊಡ್ತೀಯ? ಓಯ್ ಓಯ್ ಬಾ ಹೋಗೋಣ ಒಂದು ರೈಡ್. ಬರ್ತೀಯಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನುಷ್. ಈ RX ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮೂರಲ್ಲಿ ಸ್ಪೋರ್ಟ್ಸ್ ಡೇ ನಡೀತಾ ಇತ್ತು. ಆ ಸ್ಪೋರ್ಟ್ಸ್ ಡೇಗೆ ನಾವು ನಮ್ಮ ಮಾಮ ಹೋಗಿದ್ವಿ. ನಮ್ಮ ಮಾಮ ಬಂದುಬಿಟ್ಟು ನಮ್ಮ ಮಾಮರದೇ ಒಂದು ಸ್ಕೂಲ್ ಕೂಡ ಇದೆ, ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ 1 to 7th ತನಕ ಇದೆ. ಹಾಗೆ ಮತ್ತು ನಮ್ಮ ಮಾಮನೇ ಫ್ಲ್ಯಾಗ್ ಹಾಸ್ಟ್ ಕೂಡ ಮಾಡಬೇಕಿತ್ತು ಸ್ಪೋರ್ಟ್ಸ್ ಡೇದು. ಅದಕ್ಕೋಸ್ಕರ ನಾವು ಮತ್ತು ನಮ್ಮ ಮಾಮ ಹೋಗಿದ್ವಿ. ಫ್ಲ್ಯಾಗ್ ಹಾಸ್ಟ್ ಮಾಡಿಕೊಂಡು ಹಂಗೆ ನಮ್ಮ ಮಾಮ ಭಾಷಣ ಮುಗಿಸ್ಕೊಂಡು ಬಂದ್ವಿ. ಸ್ಪೋರ್ಟ್ಸ್ ಡೇಗೆ ಭಾಳ ಕಡೆಯಿಂದ ಬೇರೆ ಬೇರೆ ಸ್ಕೂಲಿಂದ ಬಂದಿದ್ದರು, ತುಂಬ ಹುಡುಗರು ಬಂದಿದ್ದರು. ಈ ಸ್ಪೋರ್ಟ್ಸ್ ಡೇ ಬಂದುಬಿಟ್ಟು ರಾಜಗೊಂಡನಹಳ್ಳಿ ಮತ್ತು ಪಾಂಡಮಟ್ಟಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳೆಲ್ಲ ಸೇರ್ಕೊಂಡು ಮಾಡಿದ್ದು. ರಾಜಗೊಂಡನಹಳ್ಳಿ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದಂಥ ಶ್ರೀಯುತ ಬಸವರಾಜಪ್ಪವರು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನಡೆಸಿಕೊಟ್ಟು ಕಾರ್ಯಕ್ರಮದ ಯಶಸ್ವಿಯಾಗಿ ಹುಡುಗರಿಗೆ ಬಂದಿದ್ದಾರೆ. ಅವರು ಕೂಡ ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾರೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಮಾತನಾಡುವ ಸಮಯವಲ್ಲ. ಮಕ್ಕಳು ಅರ್ಥ ಮಾಡಿಕೊಂಡು ಎಲ್ಲ ಶಿಕ್ಷಕರು ನಮ್ಮ ಮಕ್ಕಳನ್ನು ಯಾವುದೇ ಭೇದಭಾವ ಮಾಡದೆ ದಯಮಾಡಿ ನನ್ನ ಮಾತನಾಡುತ್ತಿದ್ದೇವೆ. ಈ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಮಾಮನ ಹೆಸರಲ್ಲಿ ಕೊಡ್ತಾ ಇದ್ದಾರೆ. ಯಾರಂದರೆ ಶ್ರೀಕಾಂತರಾಜು ಅಂತ. ಇವರು ತೀರ್ಕೊಂಡೀಗ 3 ವರ್ಷ ಆಗ್ತಾ ಬಂತು. ಇವ್ರ ಹೆಸರಲ್ಲೇ ಇವರು ಸ್ಮರಣಾರ್ಥಕವಾಗಿ ಈ ಒಂದು ಕೊಡುಗೆನ ಕೊಡ್ತಾ ಇದ್ದಾರೆ ನಮ್ಮ ಮಾಮ ಅವರೇ.
ನಾವು ಫ್ಲಾಗಾಸ್ಟ್ ಮತ್ತೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಈಗ ಇಲ್ಲಿಂದ RX ವಿಡಿಯೋ ಸ್ಟಾರ್ಟ್ ಆಗುತ್ತೆ, ನೋಡಿ ಎಂಜಾಯ್ ಮಾಡಿ. ಏ ರುದ್ರ, ಓಯ್ ಓಯ್ ಬಾ ಹೋಗೋಣ ಒಂದು ರೈಡ್, ಬರ್ತೀಯಾ? ಇದೆ ಹ್ಯಾಂಡಲ್ ಎಲ್ಲ ಬರ್ಬೇಕು ತಾನೆ ನಿನಗೆ? ಹ್ಞೂ ಮತ್ತೆ ಹೋಗೋಣ. ಎಷ್ಟದಂಗೆ ಹೊಡಿತೀಯ? ಇಡೀ ಊರ್ನಾರೇ ನಿಂತ್ಕೊಂಡು ಮಾಡ್ತದೆ. Hey guys, welcome back to new vlog. ಇದರಲ್ಲಿ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು RX 100. ಭಾಳ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ, ಅದು ಒಂದು ಲೆಜೆಂಡ್ ಜೊತೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಮುಂದೆ ಇದೆ RX 100 ದಿ ಲೆಜೆಂಡ್. ಇದು ನಮ್ಮ ಮಾಮರದು ಭಾಳ ಹಳೆ ಗಾಡಿ. ಇದು ಈ ಭಾಳ ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೇನಲ್ಲ, ಅದಕ್ಕೆ ಸ್ಪೆಷಲ್ ಆಗಿರ್ಬೇಕು ಅಂತಲೇ ಇಂಥ ಯುನೀಕ್ ಗಾಡಿನೇ ತಂದಿರೋದು. ಫುಲ್ಲು ಸ್ಟಾಕ್ ಗಾಡಿ, ಏನೂ ಚೇಂಜಸ್ ಇಲ್ಲ. ಓಡಿಸ್ಕೊಂಬಂದೆ ಮಾತ್ರ ಗಾಡಿ ನೆಕ್ಸ್ಟ್ ಲೆವೆಲ್ ನುಗ್ತೈತೆ. ಇದ್ರ ಬಗ್ಗೆ ಇನ್ನೇನು ಹೇಳೋಕ್ಕೇನು ಜಾಸ್ತಿ ಇಲ್ಲ, ಜಸ್ಟ್ ಎಂಜಾಯ್ ಮಾಡ್ಬೇಕಷ್ಟೇ. ಈಗ ಓಡ್ಸೋಕ್ಕಾರ ಮಾತಾಡಿ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಫುಲ್ಲು ಸೌಂಡ್ ಅಂದರೆ ಸೌಂಡ್ ಇರ್ತೈತೆ. ಇದು ನೋಡೋಣ ಹೆಂಗಾಕತ್ತೆ. ನಮ್ಮ ಮುಂದೆ ನಮ್ಮ ಅಲೇಶ್ ಬ್ರೋ ಇದ್ದಾರೆ. ಅಲೇಶ್ ಹಾಯ್ ಹೇಳಪ್ಪ, ಬನ್ನಿ ಹೋಗೋಣ. ಎಲ್ಲಿ ಏನೋ ತೋರಿಸ್ತೀನಿ ಅಂತಲ್ಲ? ಅಲ್ಲ ಬೇಗ ಬರ್ಬೋದಲ್ಲ, ಮತ್ತೆ ಲಬ ಲಬ ಹೋಯ್ಕಂತಾರೆ ಅವ್ರ ಮನೆಗೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಬೈಕಂತೂ ಓಡ್ಸೋಕ್ಕೆ ಚಿನ್ನ ಗುರು. ಹೆಂಗೆ ಫೀಲ್ ಐತೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ನನ್ನ ಹತ್ರ ಪ್ರಾಪರ್ ಮೈಕ್ ಇರಲಿಲ್ಲ, ಇದನ್ನು ಫುಲ್ಲು ಫೋನಲ್ಲೇ ಶೂಟ್ ಮಾಡಿರೋದು. ಫೋನ್ನ ಹೆಲ್ಮೆಟಿಗೆ ಮೌಂಟ್ ಮಾಡಿದ್ಮೇಲೆ ಅದಕ್ಕೆ ವಾಯ್ಸ್ ಅಷ್ಟು
ಈ ನಾನು ಓಡಿಸ್ತಿರೋ ಗಾಡಿ ಬಂದ್ಬಿಟ್ಟು 1991ನೇ ಇಸ್ವಿದು. ಅಂದರೆ ಈಗ ಈ ಟೈಮ್ಗೆ ಈ ಡೇಟಿಗೆ ಕರೆಕ್ಟಾಗಿ ಅದಕ್ಕೆ 33 ವರ್ಷ ಆಗಿದೆ. ಹಾಗೆ ಈ ಗಾಡಿ ಬಂದ್ಬಿಟ್ಟು 98 CC, ಹಾಗೆ 11 BHP ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 10 ಲೀಟ್ರು ಟ್ಯಾಂಕ್ ಕೆಪಾಸಿಟಿ ಇದೆ. ಮೈಲೇಜ್ ಬಂದ್ಬಿಟ್ಟು ಅದು ನಾವು ಹೇಳೋಕ್ಕಾಗಲ್ಲ. ಅದು ನಾವು ಹೇಳೋಕ್ಕಾಗಲ್ಲ. ಸ್ಪೀಡೋಮೀಟರ್ ಕೆಟ್ಟೋಗ್ಬಿಟ್ಟಿತ್ತು ಇದ್ರಾಗೆ. ಏನು ಗಾಡಿ ಓಡ್ಸಕ್ಕೆ ಸಾಕು, ಸ್ಪೀಡೋಮೀಟ್ರ್ ಎಲ್ಲ ತಗೊಂಡು ಏನು ಮಾಡ್ತೀರ? ಆರಾಮಾಗಿ ಹೋಗ್ಬೇಕಷ್ಟೇ. ಗಾಡಿ ಬೇಕಿರೋದು ಓಡ್ಸೋಕ್ಕೆ. ಸ್ಪೀಡ್ ಎಷ್ಟೋಗತ್ತೆ ಅದೆಷ್ಟೋಗತ್ತೆ ಎಲ್ಲ ನೋಡೋಕ್ಕಲ್ಲ. ಬಿಟ್ಟರೆ ಇಂಥ ಗಾಡಿ ಇಡಬೇಕು ಅಂತ ನಿಮ್ಮ ಮನ್ಸಿಗೆ ಅನಿಸ್ಬೇಕು. ಆ ಥರ ಗಾಡಿ ಇದು. ಮತ್ತು ಈ ಗಾಡಿ ಬಂದ್ಬಿಟ್ಟು ಜನ ಏನಂತ ಇದೊಂದು ಎಮೋಷನ್. ಯಾರ್ಯಾರು ಒಂದು ಗಾಡಿ ಇಟ್ಟಿರ್ತಾರೋ ಸಣ್ಣ ವಯಸ್ಸಿಂದನೋ ಅವರೆಲ್ಲರಿಗೂ ಮನಸ್ಸಲ್ಲೂ ಇದ್ದೇ ಇರುತ್ತೆ, ನಾನು ಒಂದು RX ಇಡಲೇಬೇಕಿತ್ತು, ನಾನೊಂದು RX ಓಡಿಸ್ಬೇಕಿತ್ತು, ನನ್ನ ಮನೇಲಿ ಒಂದು RX ಇಟ್ಕೊಳ್ಬೇಕು ಅಂತಂದರೆ ಅದ್ರ ಸೌಂಡಿಗೆ ಎಲ್ಲ ಜನ ಫಿದಾಗಿರೋದು. ಏನಂತ ನೋಡೋಲ್ಲ, ಎಲ್ಲರೂ ಅದಕ್ಕೆ ನೋಡೋದು. ಸೌಂಡ್ ಹೆಂಗೈತಲ್ಲ ಅಂತಂದರೆ ನೋಡೋದು. ಈ ಒಂದು ಪರ್ಟಿಕ್ಯುಲರ್ ಮಾಡಲ್ ಬಂದ್ಬಿಟ್ಟು 1985ರಿಂದ ಪ್ರೊಡಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು 1985ರಿಂದ. ಆದರೆ ಈ ಪರ್ಟಿಕ್ಯುಲರ್ ಗಾಡಿ ಬಂದ್ಬಿಟ್ಟು 1991ರದು. ಈ ಗಾಡಿಗೆ ಒಂದು ಸ್ಲೋಗನ್ ಇದೆ, ಬಾರ್ನ್ ಟು ಲೀಡ್ ಆ್ಯಂಡ್ ಹೆಡ್ ಆಫ್ ದ 100s ಅಂತಂದು. ಇದೊಂದು ಪರ್ಟಿಕ್ಯುಲರ್ ಆಗಿ 100 CC ಬೈಕ್ಗೆ ಟಕ್ಕರ್ ಕೊಡೋ ಅಂಥ ಒಂದು ಗಾಡಿನೇ, ಅದರಲ್ಲಂತೂ ಮಿಸ್ಸೇ ಇಲ್ಲ. ಟಾಪ್ ಗೇರಾಗೆ ಜಾಸ್ತಿ ಸೌಂಡ್ ಗೊತ್ತಾಗಲ್ಲ, ಯಾಕಂದರೆ ಟಾಪ್ ಗೇರ್ ಇರ್ತದಲ್ಲ. ಲಾಸ್ಟ್ 5th ಗೇರ್ 4th ಗೇರ್ ಲಾಸ್ಟ್ 4 ಗೇರ್ ಸ್ಪೀಡು. ಒಳ್ಳೆ ರೋಡ್ ಇಲ್ಲಿ ಕಂಡೀಷನ್ನು ಸ್ವಲ್ಪ ಸರಿ ಇಲ್ಲ. ಯಾಕೆ ಕಂಡೀಷನ್ ಅಂದರೆ ಇಂಡಿಕೇಟ್ರು, ಹಾರ್ನು ಮತ್ತು ಮೀಟ್ರು ಅದು ಬಿಟ್ಟರೆ ಇದನ್ನೆಲ್ಲ ಓಡ್ಸೋಕ್ಕಂತೂ ಸಖತ್ತಾಗಿದೆ. ಓಡಿಸೋದ್ರಂತೂ ಏನೇ ಒಂದು ತೊಂದರೆನೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಹೋಗುತ್ತೆ ಗಾಡಿ. ಏನು ಮೇಜರ್ ಪಾಯಿಂಟ್ ಅಂತಂದರೆ ಒಂದು ಇಂಡಿಕೇಟ್ರ್ ಒಂದು ಹಾಕ್ಸ್ಬೇಕು. ಈಗ ಸದ್ಯಕ್ಕೆ ಇಂಡಿಕೇಟ್ರನ್ನ ಒಂದು ಹಾರನ್ನೊಂದು, ಹಾಗೆ ಮೀಟ್ರ್ ಬಾಕ್ಸ್ ಒಂದೊಂದು ಚೇಂಜ್ ಮಾಡಿಸ್ಬೇಕು. ಚೇಂಜ್ ಮಾಡಿಸೋದು ಅಂದರೆ ಹಾಗೆ ರೆಡಿ ಮಾಡಿಸ್ಬೇಕು ಅದೊಂದು. ಆಮೇಲೆ ಕೀ ಒಂದು ಬೇಕಷ್ಟೇ, ಅದೆಲ್ಲ ರೆಡಿ ಮಾಡಿಸಿದೆ ಮತ್ತು ಗಾಡಿ ಆರಾಮಾಗಿ ಓಡುತ್ತೆ. ಈಗ ಆರಾಮಾಗಿ ಓಡ್ತಾನೆ ಇದೆ. ನನಗೆ ರೋಡ್ ಗೊತ್ತಿಲ್ಲ ನಮ್ಮೂರಿಂದ, ಅದಕ್ಕೆ ಆದೇಶನೇ ಬಂದುಬಿಟ್ಟಿದ್ದೆ ಹೋಗೋದಿತ್ತು. ಸೂರ್ಯ ಕಡೆ RX ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಹೆಲ್ಮೆಟಿಗೆ ಫೋನ್ ಮೌಂಟ್ ಮಾಡಿದ್ನಲ್ಲ, ಗಾಡಿ ಸೌಂಡಿಗೆ ಆಮೇಲೆ ಗಾಡಿ ಸೌಂಡಿಗೆ ಎರಡನ್ನೂ ಮಿಕ್ಸ್ ಆಗಿ ನಾನು ವಾಯ್ಸೇ ಬಂದಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾರ ಪ್ರಾಪರಾಗಿ ಸೆಟಪ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ. ನಾನು ಸುಮ್ಮನೆ ಹೋಗಿದ್ದೆ, ಬಟ್ ಏನೋ ತಗೊಂಡು ಆಕ್ಸೆಸರೀಸ್ ಎಲ್ಲ ತಗೊಂಡೋಗಿರಲಿಲ್ಲ, ಜಸ್ಟ್ ಫೋನು ಹೆಲ್ಮೆಟ್ ತಗೊಂಡೋಗಿದ್ದೆ. ಈಗ ಮೌಂಟ್ ಮಾಡೋಕ್ಕೆ ಹೆಲ್ಮೆಟೇ ಬೇಕಿತ್ತಲ್ಲ, ಅದಕ್ಕೆ ಅದೊಂದು ಹೆಲ್ಮೆಟ್ ತಗೊಂಡೋಗಿದ್ನ. ಮೈಕೊಂಡು ಮರ್ತು ಬಂದುಬಿಟ್ಟಿದ್ದೆ. ನಾನು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ RX ಅವ್ನ ಮುಂದೆ ನಮ್ಮ ವಾಯ್ಸ್ ಎಲ್ಲ ಏನು ಕೇಳಿಲ್ಲ. ಅದಕ್ಕೋಸ್ಕರ ಈ ಥರ ಒಂದು ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ. ಈ ಥರ ರೋಡ್ ಮಧ್ಯೆ ರೋಡಾಗೆ ಹೋಗ್ತಾ ಇದ್ದರೆ ನೆಕ್ಸ್ಟ್ ಟೈಮ್ ಇನ್ನೂ ಪ್ರಾಪರಾಗಿ ಒಂದು ವೀಡಿಯೋ ಮಾಡ್ತೀನಿ. ಇದೇ RX ಬಗ್ಗೆ ಜಾಸ್ತಿ ಹೇಳಿದ್ದೆ, ಬಟ್ ಎಲ್ಲ ಜಾಸ್ತಿ ಕೇಳಿಸೇ ಇಲ್ಲ ಅದು ಇದರಲ್ಲಿ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದೇನಾ ರೋಡ್? ನೀನು ಅಲ್ಲಿ ಮುಂದೋಗು.
ಈಗ ಈ RX ಸೌಂಡ್ ನೋಡಿ ಕೇಳೋಣಂತೆ. ಫಸ್ಟ್ ನ್ಯೂಟ್ರಲ್ಲಿ ಮಾಡ್ಕೊಳ್ಳೋಣ. ಆಗಿದೆ. ನ್ಯೂಟ್ರಲ್ ಇಲ್ಲ ಅಂದರೆ ಗಾಡಿ ಹಂಗೆ ಆರ್ತದೆ. ಒಂದೇ ಗೇರಾಗಿ ಸ್ಟಾರ್ಟ್ ಮಾಡ್ಬೋದು, ಕ್ಲಚ್ ಇಟ್ಕೊಂಡು ಮತ್ತೆ ಮಜಾನೇ ಇದೆ. ಮನೆಗೆ ಟೈಮ್ ಆಯಿತು. ಬೆಳಿಗ್ಗೆ ನಾವು ಎಷ್ಟೊತ್ತಿಗೆ ಬಿಟ್ಟಿದ್ದೇವೆ ಹೇಳಿ ಆಯುಷ? 8:30 ಆಗಿರ್ಬೇಕು. ಈಗ ಟೈಮ್ 9:30. ವಾಚ್ ಇಲ್ಲ, ಏನಿಲ್ಲ. ಫೋನ್ ತಂದೆ ನೀನು? ಕೇಳಿದೆ. ನಡಿ. ಗಾಡಿ ಓಡಿಸಿ ಏನೇ ಹೇಳಿದ್ರೆ ಬೇಕಲ್ಲ, ಇದು ನೆಕ್ಸ್ಟ್ ಲೆವೆಲ್. ಈ ಗಾಡಿ ಯಾರಿಗೆ ಇಡಬೇಕು ಅನ್ಸಲ್ಲ ಹೇಳ್ರಿ. ಸಣ್ಣ ಹುಡುಗರಿಂದ ಹಿಡಿದು ಈಗಿನ ಯುವಕರು ಅಲ್ಲ, ಮುದುಕರು ತನಕ ಈ ಗಾಡಿ ಬಗ್ಗೆ ಗೊತ್ತಿರುತ್ತೆ. RX ಅಂದರೆ ಸಾಕು. RX 100 ಸೌಂಡಲ್ಲೇ ಜನ ಕಂಡುಹಿಡಿದುಕೊಳ್ತಾರೆ RX ಅಂತಂದು. ಅಷ್ಟು ಪಾಪ್ಯುಲಾರಿಟಿ ಹೊಂದಿದೆ ಈ ಬೈಕು. ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋದಿಲ್ಲ. ಯಾರೇ ಪ್ರತಿಯೊಬ್ಬ ಬೈಕ್ ಲವರ್ ಆಗಿದ್ರು ನಾನೊಂದು RX ಇರಬೇಕು ಅಂತ ಅನಿಸುತ್ತೆ. ಇಲ್ಲಾಂದ್ರೆ ಒಂದು ಬೈಕ್ ಲವರ್ ಎಲ್ಲ ಅಂದ್ಕೊಂಡು. ಆದರೂ RXಗಿರೋ ರೆಸ್ಪೆಕ್ಟ್ ಈಗ ಜನ ಕೊಡ್ತಾ ಇಲ್ಲ. ಯಾಕಂದರೆ ಅದನ್ನು ಹೆಂಗೆ ಬೇಕಂದ್ರೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಮಾಡ್ತಾ ಇದ್ದಾರೆ ಈಗಿನ ಜನ್ರೇಷನಿಗೆಲ್ಲ. ಒಂಥರ ನೋಡಿದರೆ ಚಪ್ಪರಿ ಗಾಡಿ ಅನಿಸ್ಬಿಡ್ತೈತೆ. ಯಾಕಂದರೆ ಈಗೆಲ್ಲ ಹಂಗೆ ಮಾಡ್ತಿರೋದು. ಅದು ಗಾಡಿ ಚಪ್ಪರಿ ಎಲ್ಲ ಓಡ್ಸೋರು ಚಪ್ಪರಿ ಆಗಿರ್ತಾರೆ ಅಷ್ಟೇ. ಸುಮ್ಮನೆ ಹೋಗೋಕ್ಕಾರೆ ಎಲ್ಲ ಬರ್ರ ಅನ್ಸ್ಕೊಂಡು ಹೋಗೋರೆಲ್ಲ ಹಂಗೆ ಸೌಂಡ್ ಬರ್ತೈತೆ ಅಂತ ನಾನು ವಿಡಿಯೋ ಅಂತ ಮಾಡಿದ್ದಷ್ಟೇ. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗ್ತಿದ್ದೆ RX ಅಂತ ಅದಕ್ಕೋಸ್ಕರ. ಈ ಗಾಡಿನ ಸ್ವಲ್ಪ ಮಾಡಿಫೈ ಮಾಡಿಸ್ಬೇಕು. ಮಾಡಿಫೈ ಅಂದರೆ ಏನಿಲ್ಲ, ಅದೇ ಒಂದು ಮೀಟ್ರ್ ಬಾಕ್ಸ್ ಒಂದು ಸ್ವಲ್ಪ ರೆಡಿ ಮಾಡಿಸಿ, ಅದಕ್ಕೆ ಇಂಡಿಕೇಟರ್ ಹಾಕ್ಸಿ, ಆರನ್ ಹಾಕ್ಸಿ ಎಲ್ಲ ರೆಡಿ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಮೋಟೋ ವ್ಲಾಗ್ ಬೇಕು ಅಂದರೆ ಒಂದು ಕಮೆಂಟ್ ಹಾಕಿರಿ. ಹಂಗೆ ಕಮೆಂಟ್ ಬಾಕ್ಸಲ್ಲಿ ಮೋಟೋ ವ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸ್ವಲ್ಪ ಪ್ರಾಪರಾಗಿ ಸೆಟಪ್ ಮಾಡೋದಿಲ್ಲ ಅಷ್ಟೇ. ಅದನ್ನ ಸೆಟಪ್ ಪೂರ್ಣ ಮಾಡ್ಕೋಬೇಕು. ಕ್ಯಾಮ್ರಾ ಆ್ಯಂಗಲ್ ಕೂಡ ಸ್ವಲ್ಪ ಮೇಲೆ ಕೆಳಗೆ ಆಗಿಬಿಟ್ಟಿತ್ತು. ಎಲ್ಲ ಗಾಳಿ ಹೊಡ್ತಕ್ಕೆ ಹಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ವಾಯ್ಸು ಸರಿಯಾಗಿ ಕೇಳಿಸಿಲ್ಲ, ಏನಿಲ್ಲ. ಮುಂದೆನೂ ಅಷ್ಟು ನೀಟಾಗಿ ಕಂಡಿಲ್ಲ ರೋಡು. ಫೋನ್ ಸ್ವಲ್ಪ ಕೆಳಗೆ ಬಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ನೀಟಾಗಿ ಕಾಣಿಸಿಲ್ಲ ಮುಂದೆ ಹೋಗೋದೆಲ್ಲ. ಈ ಸತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೂ ಸ್ಟ್ರೋಕ್ ಐತಲ್ಲ, ಇದ್ರ ಮಜಾನೇ ಬೇರೆ. ಈ 2 ಸ್ಟ್ರೋಕ್ ಕೂಡ ಒಂದು ಎಕ್ಸ್ಪೀರಿಯೆನ್ಸು. ಆ ಇಂಜಿನ್ನು, ಆ ಓಡಿಸೋ ಫೀಲಿಂಗ್ ಐತಲ್ಲ, ಯಾವುದ್ರಲ್ಲೂ ಬರೋಲ್ಲ. ಮಾತ್ರ ಮಸ್ತ್ ಇತ್ತು ಇವತ್ತಿನ ರೈಡ್ ಮಾತ್ರ.
ಇನ್ ರೈಡ್. ಇಲ್ಲ ಐತ್ ಕಣ, ಈ ಕಡೆ ಐತೆ, ಕೊಡ್ತೀನಿ ತಡ್ಕ. ನೋಡ್ರಿ ಮಕ ಹುರ್ಕೊಂಡ ಇವನೇ ಪ್ರಜ್ವಲ್ ಅಂತಂದು. ಫೋನ್ ಎತ್ತಕ್ಕೆ ಇಲ್ಲಿ ಹಿಡ್ಕೊಂಡಿಲ್ಲ, ನನಗೆ ಗೊತ್ತಿಲ್ಲ. ಕೊಡ್ಬಾ ಇಲ್ಲಿ ಕೊಡ್ತೀನಿ. ಗಾಡಿ ಬ್ಯಾಕ್ ಟು ಪ್ಲೇಸ್ ಮಾಡೋಣಂತೆ. ಕಣ್ಣ ನೀರು ಬಂದವೆ ಅಂದ್ರೆ ಎಷ್ಟು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಜೋರ ಬಂದಿರೋ ಮಕ್ಕಳ ಇಬ್ಬರು ನೀವು. ಆರಾಮಾಗಿ ನಿಲ್ಲಿಸ್ಬೇಕು ಈಗ. ಏನೇ ಆದ್ರೂ ಲೆಜೆಂಡ್ರಿ ಗಾಡಿನೇ ಅಷ್ಟೇ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ರಿ. ಇಲ್ಲೊಂದು ಐತೆ ನೆಕ್ಸ್ಟ್ ಇಂಟರ್ಸೆಪ್ಟರ್. ಏನಲ್ಲೇ ಹಾಂ ನೋಡ್ರಿ, ಇವನೇ ಓನರ್ ಮಗ. ಬಂದೆ ಮಮ್ಮ, ತಡೀರಿ ಕಾರಿ ಕೀ ಅಂತ ನಮ್ಮ ಅಣ್ಣಗೆ ಅದನ್ನೂ ಹೊಡ್ಕೊಳಕ್ಕಾಗಲ್ಲ, ಕೊಡೋಣಂತ. ಬೆಂಕಿ ತಾಳ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದಿಷ್ಟು ವ್ಲಾಗ್ಸ್ ಬರುತ್ತೆ ಹಾಗೆ RX ಗಾಡಿಯಲ್ಲಿ. ನೆಕ್ಸ್ಟು ನಾವು ಸ್ವಲ್ಪ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಸಿ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಎಲ್ರಿಗೂ.